ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಕ್ವಾರ್ಟರ್ಲಿ ಟೆಸ್ಟ್ ಕ್ವಶನ್ ಪೇಪರ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಸೆಕೆಂಡ್ ಪಿ ಯು ಸಿಗಾಗಿ. ಅದೇ ರೀತಿ ಇನ್ನೊಂದು ಸೆಕೆಂಡ್ ಪಿ ಯು ಸಿ ಆ ಕ್ವಾರ್ಟರ್ಲಿ ಟೆಸ್ಟ್ಗೆ ಯೂಸ್ ಆಗೋ ರೀತಿ ಬೋರ್ಡ್ದು ಇದು LBA ಅಂತಂದೇಳಿ, LBA ಟೆಸ್ಟ್ ಪೇಪರ್ ಏನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಂದೇಳಿ, ಇದರಲ್ಲಿರೋ ಪ್ರಶ್ನೆಗಳು ಕೂಡ ಹೆಚ್ಚಿನಾಗಿ ಕೇಳ್ತಾರೆ ಕ್ವಾರ್ಟರ್ಲಿ ಟೆಸ್ಟ್ಗೆ. ಹಂಗಾಗಿ ಇದನ್ನು ಕೂಡ ವಿತ್ ಆನ್ಸರ್ ಸ್ವಲ್ಪ ನೋಡೋಣ. ಫಸ್ಟ್ ಮೇನು ಅದರಲ್ಲಿ ಯಾವ್ದ್ಯಾವ್ದು ಪದ್ಯ ಗದ್ಯ ತಗೊಂಡಿದ್ದಾರೆ. ಕದಡಿದ ಸಲಿಲಂ ತಿಳಿವಂದದೆ ಅದರಲ್ಲಿ ಪ್ರಶ್ನೆಗಳು ತಗೊಂಡಿದ್ದಾರೆ. ನೆಕ್ಸ್ಟ್ ಮುಟ್ಟಿಸಿಕೊಂಡವನು ಗದ್ಯ ಅದರಲ್ಲಿ ತಗೊಂಡಿದ್ದಾರೆ. ಫಸ್ಟ್ ಕ್ವಶನ್ MCQ ನಲ್ಲಿ ನೋಡೋದಾದ್ರೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ಎಲ್ಲರಿಗೂ ನಮಗೆ ಗೊತ್ತಿದೆ, ಬಹುರೂಪಿಣಿ. ಆ ಆಪ್ಷನ್ ಅದನ್ನ ರೆಡ್ ಮಾರ್ಕ್ ಅಲ್ಲಿ ತೋರಿಸಿದೀನಿ ನೋಡಿ. ನೆಕ್ಸ್ಟ್ ದಶಾನನ ಎಂದರೆ ಈತ, ಅದು ಕೂಡ ಆಪ್ಷನ್ ಎ ಅಂದ್ರೆ ಆ ರಾವಣ. ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು, ಯಾವುದು? ಆಪ್ಷನ್ ಇ ಪ್ರಮದ ವನದಲ್ಲಿ. ಅದೇ ರೀತಿ ಆಪ್ಷನ್ ನೆಕ್ಸ್ಟ್ ನೋಡೋದಾದ್ರೆ ಕ್ವಶನ್ ನಂಬರ್ 4 ಯಾವುದು? ದೀರ್ಘ ರಾವಣನ ಉತ್ಸಾಹ ಅಂತ ಹೇಳ್ಬೋದು. ಅವನು ಹೇಳ್ತಾನೆ ರಾವಣ ಅಲ್ಲಿ ಸೀತೆ ಹತ್ರ ಬಂದು, ಸಮಧಿಕರಾರ್ ಜಗತ್ರಯದೊಳೆನ್ನ ಎನ್ನನ್ ಇದುರ್ಚುವನ್ನರಾರ್ ಅಂತಂದೇಳಿ ಸಮರದೊಳೆಂದು ತನ್ನ ಭುಜ ದಂಡಮನ್ ಈಕ್ಷಿಸಿ ಅಂದ್ರೆ ವೀಕ್ಷಿಸಿ, ಈ ತರ ಹೇಳ್ತಾನೆ. ಏನು ವ್ಯಕ್ತವಾಗಿದೆ ಅದರ ಪದ್ಯ ಭಾಗದಲ್ಲಿ ಭಾವನೆ ಅಂದ್ರೆ ರಾವಣನ ಉತ್ಸಾಹ. ವಿಭೀಷಣ ಯಾರು? ವಿಭೀಷಣ ಗೊತ್ತಿದೆ, ರಾವಣನ ತಮ್ಮ. ಆ ಆಪ್ಷನ್. ಅದೇ ರೀತಿ ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರನ್ನು ತಲೆಗೆ ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ಅಂದ್ರೆ ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ. ತಿಮ್ಮಪ್ಪ ಒಳ್ಳೆ ರೀತಿ ಹೇಳ್ತಾರೆ. ಇನ್ನು 7ನೇ ಪ್ರಶ್ನೆ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ರುದ್ರಪ್ಪ, ಚಂದ್ರಪ್ಪ ಇವೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತವೆ, ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಬಿಟ್ಟ ಸ್ಥಳ, ಅಲ್ಲಿ ಆನ್ಸರ್ ಬರೆಯೋದಕ್ಕಾಗಿಲ್ಲ ನೋಡಿ. ಬಸಲಿಂಗನ ಹೆಂಡತಿ ಹೆಸರು ಗೊತ್ತಿದೆ ನಮಗೆ, ಸಿದ್ಲಿಂಗಿ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವುದರ ಮಟ್ಟಕ್ಕೆ ಹೋಯ್ತು? ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ಪ್ರಶ್ನೆ 10 ಕ್ವಶನ್ ನಂಬರ್ 10, ತನ್ನ ಉಡಾಫೆಯ ಶೈಲಿಯಲ್ಲಿ ಬಸಲಿಂಗ ಡ್ಯಾಶ್ ಅನ್ನು ನೋಡಿದನು. ಯಾರನ್ನು ನೋಡ್ತಾನೆ ಉಡಾಫೆ ಶೈಲಿಯಲ್ಲಿ? ತಿಮ್ಮಪ್ಪನವರ. ಅದೇ ರೀತಿ 2-3 ವಾಕ್ಯ ಅವೆಲ್ಲ ಮಾರ್ಕ್ ಮಾಡಿಸಿರೋಂಥದ್ದೇ, ಎಲ್ಲದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಗದ್ಯ ಭಾಗದಲ್ಲಿ 2-3 ವಾಕ್ಯ, ಸಂದರ್ಭ ಮತ್ತೆ 2-3 ಇಂಥದ್ದು ಗದ್ಯ ಪದ್ಯದಲ್ಲಿ. ನಿಮ್ಗೆಲ್ಲ ಕ್ವಾರ್ಟರ್ಲಿ ಟೆಸ್ಟ್ ಯೂಸ್ ಆಗ್ತವೆ ನೋಡಿ. 5-6 ವಾಕ್ಯ ಪ್ರಶ್ನೆಗಳು, ಇವನ್ನೇ ಕಲ್ತ್ರು ಸಾಕಾಗತ್ತೆ. ಆಪ್ಷನ್ ಅಲ್ಲಿ ಬಂದೇ ಬರ್ತವೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಭಾಷಾಭ್ಯಾಸ ನೋಡೋದಾದ್ರೆ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಕವಿ ಅಂದ್ರೆ ಸಾಹಿತ್ಯ ರಚನೆ ಮಾಡುವವರು ಅಂತಂದೇಳಿ, ಒಂದು ಕವಿಯುವುದು ಅಂತ ಮುಸುಕು, ಈ ತರ. ದೊರಕುವುದು ಅಂತ ಒಂದು ಅರಸ. ನಾನಾರ್ಥ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಒಂದು ನಾಮಪದದ ಅರ್ಥ, ಒಂದು ಕ್ರಿಯಾಪದದ ಅರ್ಥ, ಈ ರೀತಿ ಬರೀಬೇಕಾಗತ್ತೆ 2 ಪದಗಳಿಗೆ. ಇನ್ನು ತತ್ಸಮ ತದ್ಭವ ಇದೆ ನೋಡಿ. ವೀರ, ಬೀರ, ಪರೀಕ್ಷಿಸು, ಪರಿಕಿಸು, ಮುಖ, ಮೊಗ. ಯಾವುದಾದರೂ 2 ಅನ್ಯ ದೇಶ ಪದಗಳನ್ನು ಬರೆಯಿರಿ ಅಂದ್ರೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲೇ ಸಿಗ್ತವೆ ನಿಮಗೆ ಕೆಲವೊಂದ್ಸರಿ. ಕಿಡ್ನಿ ಸ್ಟೋನು ಈ ತರ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಸಿಗ್ತವೆ. ಆಪರೇಷನ್ ಎಲ್ಲ ನೋಡ್ಕೊಂಡು ಬರಿಬೋದು. ಇಲ್ಲಾಂದ್ರೆ ನಿಮಗೆ ಈಸಿಯಾಗಿ ನೀವೇ ಕೂಡ ಪೆನ್, ಬುಕ್ ಅಂತನೆಲ್ಲ ಅಂದ್ರೆ PN ಪೆನ್ ಅಂತ ಇಂಗ್ಲಿಷ್ ಅಲ್ಲಿ ಬರೆಯಂಗಿಲ್ಲ, ಕನ್ನಡದಲ್ಲಿ ಲೆಟರ್ ಅನ್ನ ಬಳಸಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ ನೋಡಿ, ಇದೆಲ್ಲ ಕ್ವಾರ್ಟರ್ಲಿ ಟೆಸ್ಟ್ಗೆ ಅಥವಾ ಮಿಡ್ ಟರ್ಮ್ಗೆ ಮುಂದೆ ತುಂಬಾ ಯೂಸ್ ಆಗ್ತವೆ. ಬೋರ್ಡ್ ಪೇಪರ್ ಆಗಿರೋದ್ರಿಂದ ಕ್ವಶನ್ಸ್ ಬರೋಂಥ ಚಾನ್ಸಸ್ ತುಂಬಾ ಇದೆ. ಪಕ್ಕಾ ಬರ್ತವೆ, ಚೆನ್ನಾಗಿ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಇನ್ನು ಬೇರೆ ಕ್ವಾರ್ಟರ್ಲಿ ಟೆಸ್ಟ್ ಪೇಪರ್ಗಳು ಪ್ರೀವಿಯಸ್ ಪೇಪರ್ ಅನ್ನ ಕೂಡ ನೋಡಿ. 2025, 2026 ವಿಡಿಯೋಗಳಿದೆ, ಅದನ್ನು ಕೂಡ ಮಾಡಿಟ್ಟಿದ್ದೀನಿ. ಎಕ್ಸಾಮ್ ಯೂಸ್ ಆಗಲಿ ಅಂತಂದೇಳಿ ಅಲ್ಲಿ ಲೆಟರ್ ರೈಟಿಂಗು ಅದನ್ನೆಲ್ಲ ನೋಡ್ಬೋದು. ಏನು ಕಂಪ್ಲೀಟ್ ಪ್ಯಾಟರ್ನ್ ಇದೆ ಅದು. ಪಾರ್ಟಿ ಮಾರ್ಕ್ಸ್ ಕ್ವಾರ್ಟರ್ಲಿ ಟೆಸ್ಟ್ ಯಾವ ರೀತಿ ಇರುತ್ತೆ ಆ ರೀತಿ ಆ ವಿಡಿಯೋಗಳನ್ನು ಕೂಡ ನೋಡಿ.
ಲಿಂಕನ್ನು ಕೊಟ್ಟಿರ್ತೀನಿ, ಇಲ್ಲೊಂದು ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಇದೆಲ್ಲದರ ಜೊತೆಗೆ ವ್ಯಾಕರಣಾಂಶಗಳು ಕೂಡ ಇದೆ, ಚೆನ್ನಾಗಿ ಕಲೀರಿ. ಇನ್ನೂ ಇದೇ ರೀತಿ ಕನ್ನಡ ವಿಚಾರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಶುಭವಾಗಲಿ, ಹೆಚ್ಚಿನ ಸ್ಕೋರ್ ಬರಲಿ. ಧನ್ಯವಾದಗಳು.